ಡಿಸ್ಕಷನ್ ಬೇರೆ ವಿಷಯಕ್ಕೆ ಕರೆದಿದ್ದಾರೆ. ಗ್ಯಾರಂಟಿ ವಿಷಯ ಅಥವಾ ಆಹಾರಕ್ಕೆ ಸಂಬಂಧಪಟ್ಟರೆ ನಾನು ಕರೀತಾನೆ. ಆ ವಿಷಯ ಇವತ್ತೇನಿಲ್ಲ ಸರ್. ಅನ್ನಭಾಗ್ಯದಲ್ಲಿ ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಚಿಂತನೆ ಪರಿಷ್ಕರಣೆ ಮಾಡಬೇಕಮ್ಮ. ಬಿಲೋ ಪಾವರ್ಟಿ ಲೈನ್ ಇರೋರು ಕೆಲವರು ಇನ್ನೂ ಇದ್ದಾರೆ, ಅವರಿಗೆಲ್ಲ ಕಾರ್ಡ್ ಕೊಡಬೇಕಾಗುತ್ತೆ. ವಾಲಂಟಿಯರಾಗಿ ನಾನು ಕೂಡ ಹೇಳಿದೆ, ಯಾರ್ಯಾರು ಅನರ್ಹರಿದ್ದಾರೆ ಅವರೇ ದಯವಿಟ್ಟು APLಗೆ ಹೋದರೆ ಒಳ್ಳೆಯದು. ಬಡವರಿಗೆ BPLಲ್ಲಿ ಯಾರು ಕಾಯ್ತಾ ಇದ್ದಾರೆ ಕ್ಯೂನಲ್ಲಿ ಅವ್ರಿಗೆ ಸಹಾಯ ಆಗ್ತದೆ. ಇದನ್ನು ಒಂದು ಸಾರಿ ನಾನು ಪ್ರಯತ್ನ ಮಾಡಿದೆ, ವಿನಾಕಾರಣ ಗೊಂದಲ ಆಯಿತು. ಬಟ್ ಪರಿಷ್ಕರಣೆ ನಡೀತಾ ಇದೆ, ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ಅವರನ್ನು ಅಪೀಲ್ ಮಾಡ್ತೀನಿ, ಯಾರು ಅನರ್ಹರಿದ್ದಾರೆ ಅವ್ರಿಗೆ APLಗೆ ಹೋಗೋದು ಒಳ್ಳೆಯದು. ಬಡವರಿಗೆ BPLಗೆ ಕ್ಯೂನಲ್ಲಿ ಕಾಯೋರಿಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಮನವಿ ಮಾಡ್ತೀನಿ. ಮತ್ತು ಪರಿಷ್ಕರಣೆ ಅನಿವಾರ್ಯ ಮಾಡಲೇಬೇಕು ಮಾಡ್ತೀವಿ. ವರದಿ ತರಿಸ್ಕೊಂಡಿರ್ತೀರಾ ಸರ್ ನೀವು? ಒಂದಷ್ಟು ವರದಿಗಳು ಆಲ್ರೆಡಿ ನಿಮ್ಮ ಇಲಾಖೆಗೆ ಬಂದಿರುತ್ತೆ, ನೀವು ಕೂಡ ತರಿಸ್ಕೊಂಡಿರ್ತೀರಾ. ಆ ಪ್ರಕಾರವಾಗಿ ಎಷ್ಟು ಜನ ಅನರ್ಹರಿದ್ದಾರೆ ಸರ್? ಸುಮಾರು 13ರಿಂದ 14 ಲಕ್ಷ ಇದ್ದಾರೆ. ತೆಗಿಬೇಕಾಗ್ತದೆ, ನಿಧಾನವಾಗಿ ತೆಗಿತೀವಿ. ಅದ್ರ ಬಗ್ಗೆ ಅಲ್ಲೇನು ಡಿಸ್ಕಷನ್ ಇಲ್ಲ, ಬೇರೆ ವಿಷಯಕ್ಕೆ ಕರೆದಿದ್ದಾರೆ. ಗ್ಯಾರಂಟಿ ವಿಷಯ ಅಥವಾ ಆಹಾರಕ್ಕೆ ಸಂಬಂಧಪಟ್ಟರೆ ನಾನು ಕರೀತಾನೆ. ಆ ವಿಷಯ ಇವತ್ತೇನಿಲ್ಲ ಸರ್. ಅನ್ನಭಾಗ್ಯದಲ್ಲಿ ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಚಿಂತನೆ ಪರಿಷ್ಕರಣೆ ಮಾಡಬೇಕಮ್ಮ. ಬಿಲೋ ಪಾವರ್ಟಿ ಲೈನ್ ಇರೋರು ಕೆಲವರು ಇನ್ನೂ ಇದ್ದಾರೆ, ಅವರಿಗೆಲ್ಲ ಕಾರ್ಡ್ ಕೊಡಬೇಕಾಗುತ್ತೆ. ವಾಲಂಟಿಯರಾಗಿ ನಾನು ಕೂಡ ಹೇಳಿದೆ, ಯಾರ್ಯಾರು ಅನರ್ಹರಿದ್ದಾರೆ ಅವರೇ ದಯವಿಟ್ಟು APLಗೆ ಹೋದರೆ ಒಳ್ಳೆಯದು. ಬಡವರಿಗೆ BPLಲ್ಲಿ ಯಾರು ಕಾಯ್ತಾ ಇದ್ದಾರೆ ಕ್ಯೂನಲ್ಲಿ ಅವ್ರಿಗೆ ಸಹಾಯ ಆಗ್ತದೆ. ಇದನ್ನು ಒಂದು ಸಾರಿ ನಾನು ಪ್ರಯತ್ನ ಮಾಡಿದೆ, ವಿನಾಕಾರಣ ಗೊಂದಲ ಆಯಿತು. ಬಟ್ ಪರಿಷ್ಕರಣೆ ನಡೀತಾ ಇದೆ, ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ಅವರನ್ನು ಅಪೀಲ್ ಮಾಡ್ತೀನಿ, ಯಾರು ಅನರ್ಹರಿದ್ದಾರೆ ಅವ್ರಿಗೆ APLಗೆ ಹೋಗೋದು ಒಳ್ಳೆಯದು. ಬಡವರಿಗೆ BPLಗೆ ಕ್ಯೂನಲ್ಲಿ ಕಾಯೋರಿಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಮನವಿ ಮಾಡ್ತೀನಿ. ಮತ್ತು ಪರಿಷ್ಕರಣೆ ಅನಿವಾರ್ಯ ಮಾಡಲೇಬೇಕು ಮಾಡ್ತೀವಿ. ವರದಿ ತರಿಸ್ಕೊಂಡಿರ್ತೀರಾ ಸರ್ ನೀವು? ಒಂದಷ್ಟು ವರದಿಗಳು ಆಲ್ರೆಡಿ ನಿಮ್ಮ ಇಲಾಖೆಗೆ ಬಂದಿರುತ್ತೆ, ನೀವು ಕೂಡ ತರಿಸ್ಕೊಂಡಿರ್ತೀರಾ. ಆ ಪ್ರಕಾರವಾಗಿ ಎಷ್ಟು ಜನ ಅನರ್ಹರಿದ್ದಾರೆ ಸರ್? ಸುಮಾರು 13ರಿಂದ 14 ಲಕ್ಷ ಇದ್ದಾರೆ. ತೆಗಿಬೇಕಾಗ್ತದೆ, ನಿಧಾನವಾಗಿ ತೆಗಿತೀವಿ.